ಇನ್ನು ಸಾಹುಕಾರ್ ಸಂಬಂಧಿಯ ಮತ್ತೋರ್ವ ಆಪ್ತನಿಗೆ ಇಡಿ ಬಿದ್ದಿದೆ. ಮಂಜುನಾಥ್ ಅವರ ಮತ್ತೋರ್ವ ಆಪ್ತ ಅಧಿಕಾರಿಗೆ ಇಡಿ ಶಾಕ್ ಕೊಟ್ಟಿದೆ. ಮಂಜುನಾಥ್ ಅವರ ಮತ್ತೊಬ್ಬ ಆಪ್ತ ಅಧಿಕಾರಿಗೆ ಇಡಿ ಶಾಕ್ ಕೊಟ್ಟಿದೆ. ಬೆಳಗಾವಿಯಲ್ಲಿ ಅಬಕಾರಿ ಡಿವೈಎಸ್ಪಿ ಮನೆಯಲ್ಲಿ ಭಾರೀ ರೇಡ್ ಆಗಿದೆ. ಚಿಕ್ಕೋಡಿ ಅಬಕಾರಿ ಡಿವೈಎಸ್ಪಿ ವಿಶ್ವನಾಥ್ ಗಾಣಿಗೇರಗೆ ಶಾಕ್ ಕೊಟ್ಟಿರುವಂಥದ್ದು. ಬೆಳಗಾವಿ ನಗರದ ಬಸವ ಕಾಲೋನಿಯಲ್ಲಿರುವಂತಹ ಮನೆ. ಮಂಜುನಾಥನ ಆಪ್ತರ ಜೊತೆ ಶಾಮೀಲಾದವರಿಗೂ ಕೂಡ ಶಾಕ್ ಕೊಟ್ಟಿದ್ದು. ತುಮಕೂರು ಅಬಕಾರಿ ಎಸ್ಪಿ ಸತೀಶ್ ಕಾಗಲಿ ಮನೆ ಮೇಲೂ ಕೂಡ ರೇಡ್ ಆಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ಸಹೋದರಿಯ ಪತಿ ಮಂಜುನಾಥ್ ಸಾಹುಕಾರ್ ಸಂಬಂಧಿಯ ಆಪ್ತನ ಮನೆಯ ಮೇಲೂ ಕೂಡ ಇಡಿ ರೇಡ್ ಆಗಿದೆ. ಸೊ ಈ ಸಂದರ್ಭದಲ್ಲಿ ಬೆಳಗಾವಿಯಲ್ಲೇ ಅಬಕಾರಿ ಡಿವೈಎಸ್ಪಿ ಮನೆಯಲ್ಲಿ ಭಾರೀ ರೇಡ್ ಆಗಿದ್ದು, ಚಿಕ್ಕೋಡಿ ಅಬಕಾರಿ ಡಿವೈಎಸ್ಪಿ ವಿಶ್ವನಾಥ್ ಗಾಣಿಗೇರಗೆ ಶಾಕ್ ಅನ್ನು ಕೊಟ್ಟಿರುವಂಥದ್ದು. ಬೆಳಗಾವಿ ನಗರದ ಬಸವ ಕಾಲೋನಿಯಲ್ಲಿರುವಂತಹ ನಿವಾಸ. ಮಂಜುನಾಥನ ಆಪ್ತರ ಜೊತೆ ಶಾಮೀಲಾದವರಿಗೂ ಕೂಡ ಇದೀಗ ಇಡಿ ಶಾಕ್ ಕೊಡ್ತಾ ಇದೆ. ಯಾಕೆಂದರೆ ಅವರ ಆಪ್ತರ ಮನೆಯ ಮೇಲೂ ಕೂಡ ಇಡಿ ದಾಳಿಯನ್ನು ನಡೆಸಿದೆ. ಆ ಮೂಲಕ ದಾಖಲೆಗಳ ಪರಿಶೀಲನಾ ಕಾರ್ಯದಲ್ಲಿ ನಿರತವಾಗಿರುವಂಥದ್ದು. ಯಾಕೆಂದರೆ ಮಾಡ್ತಾ ಇರುವಂಥದ್ದು ಅವರ ಒಂದು ಮಂಜುನಾಥ್ ಅವರ ಉದ್ಯೋಗ ಅದು ಅಬಕಾರಿ ಖಾತೆಯಲ್ಲಿ ಅಥವಾ ಅಬಕಾರಿ ಇಲಾಖೆಯಲ್ಲಿ ಅವರು ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಮಂಜುನಾಥ್ ಅವರು ಆದರೆ ಆಡಿದ್ದೇ ಆಟ ಅನ್ನುವಂಥ ಒಂದು ಪರಿಸ್ಥಿತಿ. ಸೊ ಹಾಗಾಗಿ ಈ ವೇಳೆ ಮಹಿಳಾ ಅಧಿಕಾರಿಯ ಮೋಹದ ಬಲೆಯಲ್ಲಿ ಬಿದ್ದಿದ್ರ ಮಂಜುನಾಥ್ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುವಂತೆ ಮಾಡ್ತಾ ಇದೆ. ಮೈಸೂರಿನ ಮಹಿಳೆ ಅಧಿಕಾರಿ ಯಾರು? ಇಡಿ ಮುಂದಿನ ಟಾರ್ಗೆಟ್ ಅವರೇನಾ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಆ ಮಹಿಳಾ ಅಧಿಕಾರಿ ಹೆಸರಲ್ಲೂ ಕೂಡ ಅಪಾರ ಪ್ರಮಾಣದ ಆಸ್ತಿ ಏನಾದರೂ ಖರೀದಿ ಮಾಡಿರಬಹುದಾ? ಯಾವುದೇ ಕ್ಷಣದಲ್ಲೂ ಆ ಮಹಿಳಾ ಅಧಿಕಾರಿಗೂ ಇಡಿ ಬುಲಾವ್ ಕೊಡುವಂಥ ಒಂದು ಸಾಧ್ಯತೆ ಇದೆ. ಈ ಎಲ್ಲ ಬೆಳವಣಿಗೆ ನಡುವೆ ಜಾರಕಿಹೊಳಿ ಸಹೋದರಿ ಪತಿ ಮಂಜುನಾಥ್ 150 ಬಾರ್ಗಳ ಲಿಕ್ಕರ್ ಕಿಂಗ್ ಅನ್ನುವಂಥ ಒಂದು ಆರೋಪ ಇದೆ. ಬೇನಾಮಿ ಹೆಸರಲ್ಲಿ ಬರೋಬ್ಬರಿ 150 ಬಾರ್ಗಳ ಒಡೆಯನಂತೆ ಈ ಭೂಪ. ಅದರ ಜೊತೆಗೆ ಅಬಕಾರಿ ಇಲಾಖೆಯ ಅಧಿಕಾರಿಯಾಗಿದ್ದುಕೊಂಡು ದೊಡ್ಡ ಲಿಕ್ಕರ್ ಮಾಫಿಯಾ ಕಿಂಗ್ ಪಿನ್ ಆಗಿದ್ದಾರಾ ಈ ಮಂಜುನಾಥ್? ಕರ್ತವ್ಯ ಮಾತ್ರ ಬೆಳಗಾವಿಲಿ, ಆದರೆ ಬೆಂಗಳೂರು ಮೈಸೂರಿನಲ್ಲೇ ಹೆಚ್ಚು ವಾಸ ಮಾಡುವಂಥ ಮಂಜುನಾಥ್ ಮೇಲೆ ಇಡಿ ಈಗ ದಾಳಿ ನಡೆಸಿರೋದ್ರಿಂದಾಗಿ ಸಾಕಷ್ಟು ಮಾಹಿತಿಗಳು ಸಾಕಷ್ಟು ದಾಖಲೆಗಳನ್ನು ಕೂಡ ಕಲೆ ಹಾಕುವಂಥ ನಿಟ್ಟಿನಲ್ಲಿ ಇಡಿ ಮುಂದಾಗಿದೆ. ಸರ್ಕಾರಿ ಸಂಬಳದ ಹಿಂದಿದ್ದದ್ದು ಕೋಟಿ ವ್ಯವಹಾರದ ರಹಸ್ಯ ಬಂಡವಾಳ ಏನು ಅನ್ನೋದನ್ನು ಹೊರತೆಗೆಯುವಂಥ ಒಂದು ಪ್ರಯತ್ನಕ್ಕೆ ಇಡಿ ಮುಂದಾಗಿದೆ. ಅದ್ರ ಜೊತೆಗೆ ಇದೊಂದು ಶಾಕಿಂಗ್ ಏನಪ್ಪ ಅಂದರೆ, ಈ ಬಾಲಿವುಡ್ ಮತ್ತು ಸ್ಯಾಂಡಲ್ವುಡ್ ನಟಿಯರಿಗೆ ಅಥವಾ ನಿರ್ಮಾಪಕರಿಗೆ ಢವಢವ ಶುರುವಾಗಿದೆಯಾ ಅನ್ನುವಂಥ ಒಂದು ಪ್ರಶ್ನೆ. ಯಾಕೆಂದರೆ ಚಿತ್ರ ನಿರ್ಮಾಪಕರು ಮತ್ತು ನಟಿಯರಿಗೂ ಕೂಡ ಇಡಿ ದಾಳಿಯ ಬಿಸಿ ತಟ್ಟಬಹುದಾ? ಯಾಕಂದರೆ ಬಾಲಿವುಡ್ ಸ್ಯಾಂಡಲ್ವುಡ್ ಟಾಪ್ ಸಿನಿಮಾ ನಿರ್ಮಾಪಕರಿಗೆ ಈ ಒಂದು ಆತಂಕ ಇದೆ. ಯಾಕಂದರೆ ಸಿನಿಮಾ ಫೈನಾನ್ಷಿಯರ್ ಅವತಾರವನ್ನು ಕೂಡ ಎತ್ತಿದ್ರ ಈ ಅಬಕಾರಿ ಇಲಾಖೆಯ ಎಕ್ಸೈಸ್ ಆಫೀಸರ್ ಮಂಜುನಾಥ್ ಬೆಳ್ಳಿತೆರೆಗೆ ಕೋಟಿ ಹಣವನ್ನು ಸುರಿದಿದ್ರು ಅನ್ನೋದಾದರೆ ಆ ಹಣ ಎಲ್ಲಿಯದು? ಮತ್ತು ಈ ಪ್ರಮಾಣದಲ್ಲಿ ಹಣವನ್ನು ಸುರಿಯೋದಕ್ಕೆ ಹೇಗೆ ಸಾಧ್ಯ? ಅಷ್ಟು ಪ್ರಮಾಣದ ಹಣ ಯಾರದ್ದು? ಆ ಕೋಟಿ ಕಪ್ಪು ಹಣ ಯಾರದ್ದು? ಯಾವ್ಯಾವ ನಟಿಯರ ಜೊತೆ ಈ ಕುಳದ ಪಾರ್ಟಿ ಅಥವಾ ಡೀಲಿಂಗ್ ನಡೆದಿದ್ದು? ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ಮುಂದಾಗಿರುವಂಥದ್ದು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು. ಮುಂದಿನ ದಿನದಲ್ಲಿ ಖಂಡಿತವಾಗ್ಲೂ ಮಂಜುನಾಥ್ಗೆ ಸಂಕಷ್ಟ ಎದುರಾಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ.